ಅಲ್ಲ ನಿನಗೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ. ನೀನು ಬಡವನಾಗ ಹುಟ್ಟಿದ್ಯಲ್ಲ ಅದು ನಿನ್ ತಪ್ಪಲ್ಲ, ಆದ್ರೆ ನೀನ್ ಬಡವನಾಗ ಸತ್ರೆ ಅದ್ ನಿನ್ ತಪ್ಪು. ಸುಮ್ನೆ ರೀ ಸರ್, ಕಂಡಿದ್ದೀನಿ. ನೀವು ಶ್ರೀಮಂತರಿದ್ದೀರಲ್ಲ, ನೀವೆಷ್ಟು ಪೆದ್ರು ಅಂತ ನಮಗೂ ಗೊತ್ತು. ಸುಮ್ಮನೆ ರೀ ಸರ್. ಸರ್ ಒಂದು ದೊಡ್ಡ ಕಂಪ್ನಿ ಸರ್, ಆ ಕಂಪ್ನಿಗೆ ದೊಡ್ಡ ಬಾಸು ಸರ್. ಆ ಬಾಸ್ ಬುದ್ಧಿ ಹೆಂಗೆ ಗೊತ್ತಾ ಸರ್, ಅವನು ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರಲ್ಲ ಇವ್ರನ್ನೆಲ್ಲ ಕಂಟ್ರೋಲ್ ಇಟ್ಕೊಬೇಕು. ಬಾಸು ಅಂದ್ರೆ ಏನು ಅಂತ ತೋರಿಸ್ಬೇಕು ಅನ್ನೋ ಥರ ಬುದ್ಧಿ ಸರ್ ಅವನು. ಒಂದ್ಸಲ ಎಲ್ರೂ ಕರೆಸ್ತಾ ಸರ್, ಕರೆಸ್ಬಿಟ್ಟು ಇವನು ಬಂದು ಎಲ್ಲರೂ ಗುರಾಯಿಸ್ತಾ ಸರ್. ಗುರಾಯಿಸಾದ್ಮೇಲೆ ಒಬ್ಬನ ಕರೆದ ಸರ್, ಲೇ ನೀನು ವಾರಕ್ಕೆ ಎಷ್ಟು ದುಡ್ಡು ಮಾಡ್ಕೋತಿ ಅಂತ ಕೇಳ್ದ. ಅದಕ್ಕೆ ಅವನು ವಾರಕ್ಕೊಂದು 300 ಮಾಡ್ಕೋತೀನಿ ಅಂತ ಸರ್. ಹಂಗಂತಿದ್ದೆ ತಡ ಸರ್, ಇವನು ಒಂದು ಪರ್ಸೊಳಗೆ ಕೈ ಹಾಕಿ 300 ರೂಪಾಯಿ ತೆಗೆದು ಅವನಿಗೆ ಕೊಟ್ಬಿಟ್ಟು ವಾರಕ್ಕೆ ನೀನು 300 ಮಾಡ್ಕೊಳ್ಳೋದು, ಹೋಯ್ತಾ ಇರು ಮನೆಗೆ ಅಂತ ಕಳಿಸ್ಬಿಟ್ಟ ಸರ್. ಆ ಒಂದು ಟೈಮಲ್ಲಿ ಒಬ್ಬನ ಕೆಲಸದಿಂದ ತೆಗೆದಾಕ್ತಾ ಇದ್ದೀನಿ ಅನ್ನೋದೇ ಅವನಿಗೊಂದು ದೊಡ್ಡ ಖುಷಿ ಸರ್. ಸರ್ ಅವನು ಕೆಲಸದಿಂದ ತೆಗ್ದಾಕದ್ನಲ್ಲ, ನನಗಂತೂ ತುಂಬಾನೇ ಖುಷಿ ಆಯ್ತು ಸರ್. ಅವನು ಯಾವನ್ನೋ ಕೆಲ್ಸದಿಂದ ತೆಗ್ದಾಕಿದ್ರೆ ನಿನಗೆ ಯಾಕೆ ಖುಷಿ ಆಗುತ್ತೆ? ಅಯ್ಯೋ ಸರ್, ಅವನು ಕೆಲ್ಸದಿಂದ ತೆಗ್ದಾಕಿದ್ದು ನನ್ನನ್ನೇ ಸರ್. ಅಲ್ಲ, ಅವನು ನಿನ್ನನ್ನ ಕೆಲ್ಸದಿಂದ ತೆಗ್ದಾಕಿದ್ದಾನೆ, ನಿನಗೆ ಯಾಕೆ ಖುಷಿ ಆಗುತ್ತೆ? ಸರ್ ಯಾವ ನನ್ನ ಮಗ ಅಲ್ಲಿ ಕೆಲಸ ಮಾಡ್ತಿದ್ದ, ನಾನು ಪಿಜ್ಜಾ ಡೆಲಿವರಿ ಮಾಡಕ್ಕೆ ಅಂತ ಹೋಗಿದ್ದೆ. ಡೆಲಿವರಿ ಮಾಡ್ಬಿಟ್ಟು ಕಾಸು ಇಸ್ಕೊಂಡು ನಿಂತಿದ್ದ. ನನಗೆ ಟಿಪ್ಸ್ ತರ ಅವನು 300 ರೂಪಾಯಿ ಕೊಟ್ಬಿಟ್ಟು ಕಳಿಸ ಸರ್ ಇಸ್ಕೊಂಡು ಬಂದ್ಬಿಟ್ಟೆ.